ಐ ವಾಸ್ ಲೈಕ್ ಡೆಡ್, ಐ ಕಾಂಟ್ ಮೂವ್ ತರ. ಯಾರೋ ಯಾರೋ ಗೀಚಿ ಹೋದ. ನಾನು BMW ಓಡಿಸ್ತಾ ಇದ್ದೀನಿ, ಅದು ನಿಮಗೆ ಸರ್ಪ್ರೈಸ್ ಕಾಣ್ತಾ ಇದೆ. ಲರ್ ಕಾಯ್ತಾ ಇರಿ, ಬೇಗ ಬೇಗ. ಜಾಸ್ತಿ ದಿನ ಬದುಕಿರ್ತೀನ ಇಲ್ವಾ ನಂಗೆ ಗೊತ್ತಿಲ್ಲ. ನೀವು ಪ್ರೇ ಮಾಡಿ ಇದು ಬೇಗ ಸಾಲ್ವ್ ಆಗುತ್ತೆ ಅಂತ. ಸೊ ಸ್ನೇಹಿತರೆ, ಅದೇ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಸೊ CT ಸ್ಕ್ಯಾನ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಇವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನು ಅಂತ, ಇಶ್ಯೂ ಏನು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ಹ್ಯಾವ್ ಟು ಪ್ಲೇಸ್ ದ ಹೆಡ್ ದೇರ್. ಓಕೆ, ಇನ್ನು ಮೇಲೆ. ಓಕೆ ಸ್ನೇಹಿತರೆ, ನಾನು ಒಳಗೆ ಹೋಗಿ ಬರ್ತೀನಿ. ಸ್ನೇಹಿತರೆ, CT ಸ್ಕ್ಯಾನ್ ಆಯಿತು, ರಿಪೋರ್ಟ್ ಬರಬೇಕಷ್ಟೇ. ಬಂದಾದ್ಮೇಲೆ ಏನಂತ ವಿಷಯ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಹಾಸ್ಪಿಟಲಿಂದ ನಾನು ಶಾಪಿಂಗ್ ಬಂದಿದ್ದೀನಿ. ಎಂತೆಲ್ಲ ಒಟ್ರಾಶಿ ತಗೊಂಡಿದ್ದೀನಿ ಅಂತ ನಾನು ಮನೆಗೆ ಹೋಗಿ ತೋರಿಸಲ್ಲ. ಒಂದು ಅನ್ಬಾಕ್ಸಿಂಗ್ ಅಲ್ಲ, ಹಾಸ್ಪಿಟಲಲ್ಲಿ ಏನಾಯಿತು ಅಂತ ಹೇಳಿ. ಜಾಸ್ತಿ ದಿನ ಬದುಕಿರ್ತೀನ ಇಲ್ವಾ ನಂಗೆ ಗೊತ್ತಿಲ್ಲ. This is same now. Shirt, pant, and even the help me, no? What was like? Huh? Should we go with white? ಅಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಯಾವ ತಗೊಳ್ತೀನಿ ಅಂತ ಗೊತ್ತಿಲ್ಲ. ಎಂಡಲ್ಲಿ ಮನೆಗೆ ಹೋಗಿ ನಾನು ಕಳಿಸ್ತಾರೆ. No, this anyways confirm, no? No. ಈ ಬೂಟ್ ಕಟ್ ಇರ್ತದಿಲ್ಲ. No, man. No. If this was boot cut. ಸೇವೆ ಮನೆ ಬಟ್ಟೆ ತೆಗೆದು ಹಾಕಿ ಸಾಕಾಯ್ತು. Are you sure? Or we can change the shoe and see how. ನಿಶಲ್ ನೋಡಿ, ಫುಲ್ ಶಾಪಿಂಗ್ ಮಾಡಿಬಿಟ್ಟಿದ್ದಾನೆ. ಸೊ ಆಯಿತು, ತಿಪ್ಪಿ ರಟ್ಟಿತು ನಂದು. ಸೊ ತಿಪ್ಪಿ ರಟ್ಟಿಸಿ ಈಗ ಹೋಗ್ತಾ ಇದ್ದೀವಿ. ಹೊರಟು ನೆಕ್ಸ್ಟ್ ಅಲ್ಲಿ ಹೋಗ್ತೇವೆ, ಅಲ್ಲಿ ಸಿಗ್ತೇವೆ. ಹಾಸ್ಪಿಟಲ್ ಆಯಿತು, ಶಾಪಿಂಗ್ ಆಯಿತು. ಈಗ ನಾನು ಸರ್ಪ್ರೈಸ್ ನಿಮ್ಗೆ ತೋರಿಸ್ತೇನೆ ಎಂತ ಅಂತ. ಸಾರಿ, ತುಂಬ ದಿನ ಆದಮೇಲೆ ನಾನು ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದೇನೆ, ಯಾಕಂದರೆ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ. ಓಕೆನಾ? ಸಿಗ್ತೇನೆ. ಸ್ನೇಹಿತರೆ, ಬ್ಯಾಗ್ ಫುಲ್ ಆಗಿ, ಬ್ಯಾಗ್ ಅಂದರೆ ಡಿಕ್ಕಿ ಫುಲ್ ಆಗಿದೆ. ಸ್ನೇಹಿತರೆ, ನಾನು BMW ಓಡಿಸ್ತಾ ಇದ್ದೀನಿ, ಅದು ನಿಮಗೆ ಸರ್ಪ್ರೈಸ್ ಕಾಣ್ತಾ ಇದೆ. ಲರ್ ಕಾಯ್ತಾ ಇರಿ, ಬೇಗ ಬೇಗ ಬರ್ತಾ ಇದೆ, ಬೇಗ ಬೇಗ. ಗುಡ್ ಮಾರ್ನಿಂಗ್, ನಮಸ್ಕಾರ. ನಿನ್ನೆ ಶಾಪಿಂಗ್ ಮಾಡಿ ಬಂದೆ. ಅದಾದಮೇಲೆ ಸ್ನೇಹಿತರೆ ಸುಸ್ತಾಗೋಯ್ತು, ಹಾಗೆ ಮಲಗಿಬಿಟ್ಟೆ. ಶಾಪಿಂಗ್ ಮಾಡಿರೋದೆಲ್ಲ ಇಲ್ಲಿದೆ, ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಎಲ್ಲ ತೋರಿಸ್ತೀನಿ. ಅದ್ರ ಮುಂಚೆ ನಾವೇನು ಮಾಡಬೇಕು, ಹೆಲ್ತ್ ಇಂಪಾರ್ಟೆಂಟ್. ವರ್ಕೌಟ್ ಮಿಸ್ ಮಾಡಲಿಕ್ಕಿಲ್ಲ, ವರ್ಕೌಟ್ ಮಾಡಿ ಬರೋದು. ಓಕೆನಾ? ಇನ್ನೊಂದು ವಿಷಯ ಏನು ಅಂದರೆ ನೋಡಿ, ದೀಪ ಇಲ್ಲಿ ಅಡುಗೆ ಮಾಡ್ತಿದ್ದಾರಾ, ನಾವು ಹೆಲ್ದಿ ಟೇಸ್ಟಿ ರೆಸಿಪೀಸ್ ಎಲ್ಲ ಮಾಡ್ತೀವಿ. ನಿಮಗೆ ನಂದು ಹೆಲ್ದಿ ಕುಕಿಂಗ್ ವೀಡಿಯೋಸ್ ಬೇಕು ಅಂದರೆ ಕುಕಿಂಗ್ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ. दीपा, अगर लोगों कमेंट करेंगे हम साथ में कुकिंग वीडियोस बनाएंगे कन्नड़ा में, ठीक है? क्या हेल्दी एंड टेस्टी ನಾವು बोलो, ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿ ಅಡಿಗೆ ಮಾಡ್ತೇವೆ. ಶಬಾಷ್, ಅರ್ಥ ಆಯ್ತಾ? ನಿಮಗೋಸ್ಕರ ಅದನ್ನು ತಿಂದು ನೀವು ವೇಟ್ ಲಾಸ್ ಮಾಡೋದು. ಆ್ಯಂಡ್ ನಮ್ಮದೊಂದು ಸೆಲೆಬ್ರಿಟಿ ಫ್ರೆಂಡ್ ಬಂದಿದ್ದಾರೆ, ತುಂಬ ಫೇಮಸ್ ಚೆನ್ನೈಯಲ್ಲಿ, ಫುಲ್ ಪವರ್. ಈಗ ನಾವು ಒಟ್ಟಿಗೆ ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ತೇವೆ, ಕ್ರೇಜಿ ವರ್ಕೌಟ್ ಮಾಡ್ತೇವೆ. ನಮಸ್ಕಾರ ಸ್ನೇಹಿತರೆ. ಇವರು ಪ್ರತಿ ಸತಿ ಬಂದಾಗ ನಮಸ್ಕಾರ ಸ್ನೇಹಿತರೆ ಅಂತ ಒಂದು ಹೇಳಲಿಕ್ಕೆ ಗೊತ್ತುಂಟು. ಬಟ್ ಎನಿವೇಸ್, ಇಟ್ ಈಸ್ ಗೆಟಿಂಗ್ ಲೇಟ್. ಹೋಗಿ ಬಂದು ಏನೇನಿದೆ
ಶಾಪಿಂಗ್ ಅದು ಮಾಡಿದ್ದನ್ನು ತೋರಿಸ್ತೇನೆ, ಮತ್ತು ನಮಗೆ ಬೇರೆ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗೋ ಉಂಟು ಅದು ತೋರಿಸ್ತೇನೆ, ಆಫೀಸಲ್ಲಿ ಕೆಲಸ ಉಂಟು ಅದು ಸಹ ತೋರಿಸ್ತೇನೆ. ಅದಾದಮೇಲೆ ಇನ್ನೊಂದು ಎಂತ ತೋರಿಸ್ತೇನೆ ಅಂದರೆ, ನಿನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಯಾಕೆ ಮಾಡಿದೆ, ನನ್ನ ಹೆಲ್ತಿದ್ದು ಅಪ್ಡೇಟ್ ಎಂತ ಅದು ಸಹ ಕೊಡ್ತೇನೆ. ಕಾಯ್ತಾ ಇರಿ. ಯು ಜಸ್ಟ್ ಹ್ಯಾವ್ ಟು ಬ್ರೋ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಓಕೆ, ನಾವಿಬ್ರು ಒಟ್ಟಿಗೆ ಹೇಳ್ತೇವೆ ಈಗ. ಯು ಜಸ್ಟ್ ಹ್ಯಾವ್ ಟು, ಯು ಟೆಲ್. ನೋ ಐ ವಿಲ್ ಟೆಲ್, ಯು ಜಸ್ಟ್ ಹ್ಯಾವ್ ಟು. ಮತ್ತೆ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಟುಗೆದರ್. ಈ ಒಂದು ಪೂರ ಬೋರ್ಡ್ ವ್ಲಾಗ್ ಸ್ನೇಹಿತರೆ, ಇದೆಲ್ಲ ನಾವು ಹೀಗೆ ವ್ಲಾಗ್ ಆಗೋದಲ್ಲ. ಸೊ 3, 2, 1, ಯು ಜಸ್ಟ್ ಹ್ಯಾವ್ ಟು ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಲೆಟ್ಸ್ ಗೋ. ಬನ್ನಿ ಹೋಗೋಣ, BMW ಹೋಗೋಣ ಜುಯಿ ಅಂತ. ಯಾರೋ ಯಾರೋ ಗೀಚಿ ಹೋದ, ಇದೇ ಹಾಡು ಆಡಬೇಕು. ಈಗ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಸ್ನೇಹಿತರೆ. ಆಗಲಿ, ಆಗೋದಿಲ್ಲ, ಆಗಲಿ ಅಲ್ಲ, ಆಗಲಿ. When did this happen? ಇಟ್ ಕೀಪ್ಸ್ ಹ್ಯಾಪನಿಂಗ್. ಲೈಫಲ್ಲಿ ಪ್ರಾಬ್ಲಮ್ ಬರ್ತಾ ಇರತ್ತೆ, ನಾವು ಸರಿ ಮಾಡ್ತಾ ಇರಬೇಕು. ನೀನು ಏನು ಮಾಡಿದ್ದಿ ಗೊತ್ತಾ? ಡೋರ್ ಹಾಕಿಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರು ಇರ್ತಿದ್ರಿ ಈಗ? ಬ್ರೋ, ಇಟ್ ಹ್ಯಾಸ್ ಬಿಕಮ್ ಲೈಕ್ ಅ ಟಾಯ್ ಬ್ರೋ. ವಾಟ್ಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್, ಐ ಡೋಂಟ್ ನೋ. ಸ್ನೇಹಿತರೆ, ಜಿಮ್ಮಿಗೆ ಬಂದಾಯಿತು. ಈಗ ಒಂದು ಕ್ರೇಜಿ ವರ್ಕೌಟ್ ಮಾಡಲಿಕ್ಕೆ ಉಂಟು. ನೀವು ಅದನ್ನು ನೋಡಿ. ವರ್ಕೌಟ್ ಮಾಡುವಾಗ ನಾನು ಮಾತಾಡೋದಿಲ್ಲ, ನಡುವಲ್ಲಿ ಏನಿದ್ರೆ ಹೇಳ್ತೇನೆ. ಸೊ ಪ್ರಾಬಬ್ಲಿ ಇವತ್ತು ಜಸ್ಟ್ ಶೋಲ್ಡರ್ ಪುಷ್ ವರ್ಕೌಟ್ ಮಾಡ್ತೇವೆ. ಸ್ನೇಹಿತರ, ಕಿಲ್ಲರ್ ವರ್ಕೌಟ್ ಸೆಷನ್ ಇತ್ತು. ಹೇಗಿತ್ತು ಬ್ರೋ? ಕಿಲ್ಲರ್ ಇತ್ತು. ಕಿಲ್ಲರ್ ಇತ್ತು. ಈಗ say the word for ಕನ್ನಡ bro. ಕಿಲ್ಲರ್ ಸಖತ್ತಾಗಿತ್ತು. ನೈಸ್. ಸೊ ನಾವೀಗ ಸಖತ್ತಾಗಿ ವರ್ಕೌಟ್ ಮಾಡಿ, ಈಗ ಸಖತ್ತಾಗಿ ಹೋಗಿ ಮನೆಗೆ ಹೋಗಿ ಸ್ವಲ್ಪ ಸಖತ್ತಾಗಿ ರೆಡಿ ಆಗಿಬಿಟ್ಟು ಸಖತ್ತಾಗಿ ಸಾರಿ ಸುಮ್ಮನೆ ಏನು ಹೇಳೋಕೋದೆ. ಪೋಸ್ಟ್ ವರ್ಕೌಟ್ ಮೀಲ್ ತಿಂದು ನಿಮಗೆ ಶಾಪಿಂಗ್ ತೋರಿಸಿ ನನಗೆ ಹೆಲ್ತ್ ಇಶ್ಯೂ ಏನಾಗಿತ್ತು ಅಂತ ಅದನ್ನು ನಾನು ರೆಡಿ ಆಗಿಬಿಟ್ಟು ಹೋಗುವಾಗ ಒಂದು ವೇ ಮಾತಾಡ್ತೀನಿ. ವರ್ಕೌಟ್ ನಿಮಗೆ ಬೇಕು, ಸ್ಪೆಸಿಫಿಕ್ ವರ್ಕೌಟ್ ಪ್ರೋಗ್ರಾಮ್ ಬೇಕು ನಿಮಗೆ, ನಾನು ಏನು ವರ್ಕೌಟ್ ಫಾಲೋ ಮಾಡ್ತೀನಿ ಬೇಕು ಒಂದು ವರ್ಕೌಟ್ ಅಂತ ಹಾಕಿ ವರ್ಕೌಟ್ ಬಗ್ಗೆ ಕಂಪ್ಲೀಟ್ ಸೀರೀಸ್ ಮಾಡ್ತೀನಿ, ಆಯಿತಾ? ಕಮೆಂಟ್ ಹಾಕ್ಬೇಕು, ನೀವು ಏನು ಕಮೆಂಟ್ ಹಾಕ್ತೀವಿ ಅದು ನಾನು ನಿಮಗೋಸ್ಕರ ಮಾಡ್ತೀನಿ, ಓಕೆನಾ? ಈಗ ಹೋಗೋಣ, ಡ್ರೈವ್ ಮಾಡುವಾಗ ಜಾಸ್ತಿ ಮಾತಾಡಬಾರ್ದು. ಬಾಯ್. ಸೊ ಸ್ನೇಹಿತರೆ, ಜಿಮ್ಮಿಂದ ಬಂತಾಯಿತು. ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ಲಿಕ್ಕೆ ಉಂಟಂತ ಹೇಳಿದ್ನಲ್ಲ. ಎಸ್ಪೆಷಲಿ ನಾನು ಮಾಡಿರೋದು ಫುಟ್ವೇರ್, ಆಯಿತಾ? ಒಂದು, ಇದೆರಡು, ಇದು ನನ್ನ ಕ್ಯಾಶುವಲ್ ಚಪ್ಪಲ್ ಇದೆ ಅದಕ್ಕೆ. ಮತ್ತು ನನಗೆ ರೆಡ್ ಶೂ ಬೇಕಿತ್ತು, ಆಯಿತಾ? ಸೊ ಅದಾದಮೇಲೆ ಇದೆರಡು ಟೀ ಶರ್ಟ್ ತೊಗೊಂಡೆ ಜಿಮ್ಮಿಗೆ ವೇರಿಗೆ. ಮತ್ತು ನಾನು ಸೂಪರ್ ಡ್ರೈ ಬ್ರ್ಯಾಂಡು ಟ್ರೈ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ ಟ್ರಯಲ್ ಅಂತ ಒಂದು ವೆಸ್ಟ್ ತಂದೆ, ಆಯಿತಾ? ಅದನ್ನು ಹಾಕಿದಾಗ ನಿಮಗೆ ಇನ್ಸ್ಟಾಗ್ರಾಮ್ ಸ್ನೇಹಿತರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಶ್ರವಣ್ ಬ್ರೋ ನನ್ನ ಫಾಲೋ ಮಾಡೋದಿದ್ದರೆ ಹೋಗಿ ಫಾಲೋ ಮಾಡಿ. ಆ್ಯಂಡ್ ದೆನ್ ಒಂದು ಜಾಕೆಟ್ ತೊಗೊಂಡೆ. ಇದು ಜಾಕೆಟ್ ಬ್ರೌನ್ ಕಲರ್. ಮತ್ತು ಇನ್ನೊಂದು ಡಾರ್ಕ್ ಬ್ರೌನ್ ಜಾಕೆಟ್ ತೊಗೊಂಡೆ. ಅದಾದಮೇಲೆ ಈ ಔಟ್ಫಿಟ್ ಒಂದು ಸ್ಪೆಷಲ್ ಒಕೇಶನಿಗೆ, ಅದನ್ನು ನಿಮಗೆ ಗೊತ್ತಾಗುತ್ತೆ ಏನಂತ. ದಿಸ್ ಇಸ್ ಅ ಕಂಪ್ಲೀಟ್ ಸೂಟ್, ಆಯಿತಾ? ಇದೊಂದು ಅಲ್ಲ ನಿಶಲ್. ಅದಾದಮೇಲೆ ಇದೆರಡು ವೆಸ್ಟ್ ತೊಗೊಂಡೆ ಜಿಮ್ಮಿಗೆ ಹಾಕ್ಲಿಕ್ಕೆ. ಇದು ಚಂದ ಉಂಟು, ಕಟ್ಟಾಗಿದೆ ಟೆಕ್ಸ್ಚರ್ ನೋಡಿ, ಆಯಿತಾ? ಅದಾದಮೇಲೆ ಇನ್ನೊಂದು, ಈಗ ಇವೆಂಟಿಗೆ ಹೋಗುವ ಔಟ್ಫಿಟ್ಸ್ ಇದನ್ನು ಇಷ್ಟೇ ತೊಗೊಂಡದ, ಇನ್ನೂ ಜಾಸ್ತಿ ಇಲ್ಲ. ಬಟ್ ದೆನ್ ಇನ್ನೊಂದು ಇವೆಂಟಿಗೆ ಹೋಗುವ ಔಟ್ಫಿಟ್ ಉಂಟು, ಆ ಔಟ್ಫಿಟನ್ನು ನಾನು ಹಾಕಿ ನಿಮಗೆ ತೋರಿಸ್ತೇನೆ, ಓಕೆನಾ? ದಿಸ್ ವಾಸ್ ಮೈ ಶಾಪಿಂಗ್. ಆ್ಯಂಡ್ ಸ್ನೇಹಿತರೆ, ಈಗ ಟಾಕಿಂಗ್ ಅಬೌಟ್ ಮೈ ಹೆಲ್ತ್. ಓಕೆ, ನಾನು ರೆಡಿಯಾಗಿ ಮತ್ತು ಕಾರಲ್ಲಿ ಹೋಗುವಾಗ ಹೆಲ್ತ್ ಬಗ್ಗೆ ಮಾತಾಡ್ತೇನೆ, ಯಾಕಂದರೆ ಈಗ ಮಾತಾಡಿದ್ರೆ ತುಂಬ ಹೊತ್ತಾಗುತ್ತೆ. ಬಿಕಾಸ್ ಐ ನೀಡ್ ಟು ಎಕ್ಸ್ಪ್ಲೇನ್ ಯು, ಕರೆಕ್ಟ್ ತಾನೆ? ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ ಏನು ಎಂಥ ವಿಷಯ ಅಂತ. ಸೊ ಈಗ ಸ್ನಾನ ಮಾಡಿ ರೆಡಿಯಾಗಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡಿ ಸಿಗ್ತೀನಿ, ಓಕೆನಾ?
ಚಿಯರ್ಸ್. ಸೊ ಸ್ನೇಹಿತರೆ, ಔಟ್ಫಿಟ್ ಇದೆ, ಹೇಗಿದೆ ಅಂತ ಹೇಳಿ. ಔಟ್ ಆಫ್ 10 ರೇಟ್ ಮಾಡಿ. ಇವೆಂಟಿಗೆ ಹೋಗೋಣ, ಅಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಗೊತ್ತಿಲ್ಲ ನನಗೆ, ಓಕೆ ಫೀಲ್ ಆಗ್ತಾ ಇದೆ. ಬಟ್ ದೆನ್ ಮೊನೋಕ್ರೋಮ್ ಟ್ರೈ ಮಾಡ್ತಾ ಇರೋದು. ಎನಿವೇಸ್ ಲೇಟ್ ಆಯ್ತು, ಬನ್ನಿ ಹೋಗೋಣ. ಹಲೋ ನೋ ಪ್ರಾಬ್ಲಮ್. ಲೈಕ್ ಯೂಟ್ಯೂಬರ್ ಮತ್ತೆ ಎಲ್ಲೆಲ್ಲ ಟ್ರಾನ್ಸ್ಫಾರ್ಮೇಶನ್ ಕೋಚ್ ಕೂಡ ಹೌದು. ಸೊ ಆಲ್ ಇನ್ ಒನ್ ಅಂತ ಹೇಳ್ಬೋದು ಸರ್. Thank ಲೈಕ್ you. ಜರ್ನಿನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸರ್ ಅಂತಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾನಾ, ಸೋಷಿಯಲ್ ಮೀಡಿಯಾ ಅನ್ನೋದಕ್ಕೂ ಫಿಟ್ನೆಸ್ ಟ್ರೈನಿಂಗ್. ಇಟ್ಸ್ 2015 ನಾನು ಪ್ರಾಪರ್ ಆಗಿ ನಂಗೆ ಐ ವಾಂಟ್ ಟು ಗೆಟ್ ಅ ಗುಡ್ ಫಿಸಿಕ್ ಅಂತ ಸ್ಟಾರ್ಟ್ ಮಾಡಿರೋದು 2015 February 3. That's my anniversary. date So also. yeah. First day I went and then I want to do it ಅಂತ. ಅದ್ರ ಮುಂಚೆ ಸ್ವಲ್ಪ ಮೇಲೆ ಕೆಳಗೆ ಮಾಡಿ, ಅಂದರೆ ಯು ಗೋ and then you're not consistent, but then that is the day when I started training seriously. ಸೊ ನೀವು ಸೋಷಿಯಲ್ ಮೀಡಿಯಾಗೆ ಯಾವಾಗ ಅನ್ನಿಸ್ತು ಸರ್ ನೀವು ಎಂಟರ್ ಆಗಬೇಕು, ಮೇಕ್ ವಿಡಿಯೋಸ್ ಅಂತ? Yeah, 2018 is when I started social media. First, when I was a student. ಬಿಕಾಸ್ ಐ ಲರ್ನ್ಟ್ ಅಬೌಟ್ ಫಿಟ್ನೆಸ್. ಓಕೆ, ಆನ್ಲೈನಲ್ಲಿ ಕಲಿತೆ, ಒಂದು ಚಿಕ್ಕದು 2-3 ಸರ್ಟಿಫಿಕೇಷನ್ ಮಾಡಿದೆ ಇಂಜಿನಿಯರಿಂಗಲ್ಲಿ ಇರಬೇಕಾಗಲೇ. ಬಟ್ ದೆನ್ ನಾವು ಯು ನೋ ಥಿಂಗ್ಸ್, ರೈಟ್? ಯು ನೋ ಥಿಂಗ್ಸ್, ಐ ನೋ ಥಿಂಗ್ಸ್, ಸಮನ್ ಎಲ್ಸ್ ನೋಸ್. ಯು ಹ್ಯಾವ್ ಟು ರೀಚ್ ಪೀಪಲ್. ಹೌ ವಿಲ್ ಯು ರೀಚ್ ಪೀಪಲ್? ಬ್ಯಾಕ್ ದೆನ್ ಇಸ್ ವೆನ್ ಸೋಷಿಯಲ್ ಮೀಡಿಯಾ ಸ್ಟಾರ್ಟೆಡ್. Welcome to Thank BMS you, College of Commerce and sir. Management. Thanks. How are you? Very good. Yes. We are honored to have you here. Thank you, sir. We've been following you on Insta and everywhere you are there. Thank you. Means a lot. Welcome. Hi. His reels and all goes to about 1 million people. You make content, is it? Yeah. What niche are you into? No, like education. Education, nice. Like you talk about, education, what sector? Like, like education with the students, I made the reel. okay. Sometimes of like with the students, like the viral He's reels. the light faculty. What is the language? English content or Hindi or what language? नहीं, हिंदी. हिंदी में बनाते हो, ठीक है. I'll check out your profile. Yes, nice meeting. You know what is? Hello, BMS! Are you guys ready for Fresh Physique 2026? I can't hear you guys out. Are you guys ready? Defining fitness in Karnataka, Mr. Shravan sir. We will have a small AV dedicated to sir. ಬೇರೆಗೆ ಹೋಗಿದೆ, BMSಗೆ ಬಂದಿದೆ. ಎಲ್ಲಿ ನೋಡ್ಬೇಕು? Good evening, guys. Hope you all are doing well. First of all, I don't know. I want to start it in my style, okay? Namaskara, Snehitare. Thank you so much for inviting me here. First thing is, please start documenting your journey. Probably, if not, chances ಇದೆ that you becommented, you will regret a lot. So ದಯವಿಟ್ಟು ನಿಮ್ಮ ಜರ್ನಿನ ಡಾಕ್ಯುಮೆಂಟ್ ಮಾಡಿ. To all the audience here, ಯಾರ್ಯಾರು ಇದ್ದೀರಾ who are fitness enthusiasts, see, fitness is something fitness is a marathon basically. It's not a sprint, right? Probably ಇಲ್ಲಿ ಕಾಂಪಿಟೇಷನ್ ಯಾರು ರೆಡಿ ಆಗಿದ್ದಾರೆ ಅವರು 2-3 months or 4-5 months ಇಲ್ಲಿ ಪ್ರೆಪ್ ಆಗಿರ್ತಾರೆ. ಬಟ್ ದೆನ್ it is a long time game where you need to be consistent and get better every day. Whoever wants to know anything about social media or fitness, anything you want to ask, you can ask so that I can share it. That's it for now. ಯಾರಿಗೆ ಏನಾದರೂ ಕೇಳಬೇಕಿದ್ರೆ please come and ask. I would like to network with you guys. If possible, I would like to share things inside so that it can help you. Anyone wants to ask something? Sir, Yes. Done? Yeah? We have the final judgment here, and we'll go with 5,000 as well.
ಸಿ ಜಡ್ಜಸ್ ಡಿಸೈಡ್ ಮಾಡಿದ್ದಾರೆ, ಬಟ್ ಲೆಟ್ ಅಸ್ ಆಸ್ಕ್ ದ ಪೀಪಲ್ಸ್ ಚಾಂಪಿಯನ್ ಆಲ್ಸೋ. Number 37. 15. It's 37. Big round of applause. Thank you so much. 5, 4, 3, 2, 1. The first place award goes to, yes. ಸ್ನೇಹಿತರೆ, ಫೈನಲಿ ಇವೆಂಟ್ ಮುಗಿದು ಹೋಗ್ತಾ ಇದ್ದೀವಿ ವಾಪಸ್. ಟ್ರಾಫಿಕ್ಕು ನಾನು ಹೇಳಿದ್ದೆ ನಿಮಗೆ, ನಂದು ಹುಷಾರಿಲ್ಲದ ಸ್ಟಾರ್ಟಿಂಗ್ ಬಗ್ಗೆ ಮಾತಾಡ್ತೀನಿ. ಅಂದರೆ ಏನಾಯಿತು ಅಂದರೆ ಫಾಸ್ಟ್ 3-4 ಇಯರ್ಸಿಂದ ಎವ್ರಿ 1.5 ಇಯರ್ ನನಗೆ ಈ ನೋವು ಬರುತ್ತೆ, ಆಯಿತಾ. ನೋವು ಏನಾಗುತ್ತೆ ಅಂದರೆ, ಯೂಶ್ವಲ್ ನಂಗೆ ತಲೆನೋವು ಬಂದರೆ ಒಂದು ಪ್ಯಾರಾಸಿಟಮಲ್ ತೊಗೊಂಡ್ರೆ ಸ್ಟಾಪ್ ಆಗಿಬಿಡುತ್ತೆ, ಡಗ್ 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 ಹೊಡಿಯೋ ನೋವು. ಈ ಸತಿ ಏನಾಗ್ತಿದೆ ಅಂದರೆ ರೈಟ್ ಸೈಡ್ ಫುಲ್ ಇಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ, ಇಲ್ಲಿ ತಲೆ ಮೇಲಿಂದ, ಮತ್ತು ಇಲ್ಲಿಂದ ಫುಲ್ ರೈಟ್ ಮೇಲೆ ತಲೆ ಹಿಂದೆ ತನಕ ಫುಲ್ ನೋವು ಇರುತ್ತೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ಕಣ್ಣು ನೋವು, ಕಣ್ಣಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮುಂಚೆ ಆಗಿತ್ತು, 2 ಸತಿ ಆಗಿತ್ತು. ಆಗ ನಂಗೆ ತುಂಬ ಡಾಕ್ಟರ್ ಹತ್ರ ಹೋದ್ರೆ ನನಗೆ ಸೊಲ್ಯೂಷನ್ನೇ ಸಿಗಲಿಲ್ಲ. ಬಟ್ 2-3 ಮಂತ್ಸಲ್ಲಿ ಅದೇ ಸರಿ ಆಯಿತು. ಐ ಕುಡಂಟ್ ಫಿಗರ್ ಔಟ್ ವಾಟ್ ವಾಸ್ ದ ಸೊಲ್ಯೂಷನ್. ಸೊ ಅದಕ್ಕೆ ಅದು ಅಷ್ಟು ನೋವಿತ್ತು, ನಂಗೆ ತಲೆ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಐ ವಾಸ್ ಲೈಕ್ ಡೆಡ್, ಐ ಕಾಂಟ್ ಮೂವ್ ಥರ. ಅಂದರೆ ಕೂಗ್ತಾ ಇಲ್ಲ, ಕಣ್ಣಿಂದ ನೀರು ಬರ್ತಿತ್ತು, ಇಮ್ಯಾಜಿನ್ ಮಾಡಿ, ಕಣ್ಣೆಲ್ಲ ಚಿಕ್ಕದಾಗ್ತಿತ್ತು. ಆ್ಯಂಡ್ ಆ ಸಿಚುವೇಶನ್ ಐ ಕಾಂಟ್ ಥಿಂಕ್ ಐ ಕಾಂಟ್ ಡೂ ಎನಿಥಿಂಗ್. ಪೇನ್ ಕಿಲ್ಲರ್ ಮೇಲೆ ಕೆಲಸ ಮಾಡಬೇಕಲ್ಲ, ಪೇನ್ ಕಿಲ್ಲರ್ ಮೇಲೆ ತೊಗೊಂಡು ನಡೆಸ್ತಿದ್ದೆ. ಸೊ ದೆನ್ ದಿಸ್ ಟೈಮ್ ಐ ಡಿಸೈಡೆಡ್ ಓಕೆ. ಸೊ ನಾನೇನು ಮಾಡಿದೆ ಅಂದರೆ, ನಾನು ಫಸ್ಟು ENT ಹತ್ರ ಹೋದೆ. ಅವ್ರದ್ದೆಲ್ಲ ಅವ್ರ ಮೆಡಿಸಿನಲ್ಲಿ ಸರಿ ಆಗಲಿಲ್ಲ. ಬಟ್ ಅವರು ನ್ಯೂರಾಲಜಿಸ್ಟ್ ಅಂತ ಸಜೆಸ್ಟ್ ಮಾಡಿದ್ರು. ಸೊ ನ್ಯೂರಾಲಜಿಸ್ಟ್ ಹತ್ರ ಹೋಗಿ, ಅಲ್ಲ ENT ಅವ್ರು ಹೇಳಿದರು MRI ತೊಗೊಂಡು ಬನ್ನಿ. MRI ತೋರಿಸಿದೆ, ಮತ್ತೆ ಅದವ್ರು ಹೇಳಿದರು ನ್ಯೂರಾಲಜಿಸ್ಟ್ ಹತ್ರ ಹೋಗಿ ಅಂತ. ಸೊ ನಾನು ನ್ಯೂರಾಲಜಿಸ್ಟ್ ಹತ್ರ ಹೋದೆ. ಅವರೊಂದು ಈಗ ಒಂದು ಸಿಸ್ಟಮ್ನ, ಒಂದು ರೊಟೀನ್ನ ಕೊಟ್ಟಿದ್ದಾರೆ, ಮೆಡಿಸಿನ್, ಒಂದು ಸ್ಟೆರಾಯ್ಡ್ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ. ಸೊ ಹೋಪ್ಫುಲಿ ಇಟ್ ವಿಲ್ ಗೆಟ್ ಬೆಟರ್ ಅಂತ ಅಂದ್ಕೊಂಡಿದ್ದೀನಿ, ನಡೀತಾ ಇದೆ. ಸೊ ತುಂಬ ನೋವು ಅಂದರೆ ತುಂಬ ನೋವಿತ್ತು. ಆ್ಯಂಡ್ ಹಿ ಹ್ಯಾಸ್ ಗಿವನ್ ಸಮ್ ರೊಟೀನ್. ಸೊ ಅದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗೋದು, ವಾಪಸ್ ಬರೋಕ್ಕೆ ಹೇಳಿದ್ದಾರೆ. ಸೊ ಹಾಗೆ, ಬಟ್ ಹಾಗಂತ ನಾನು ಕೆಲಸ ನಿಲ್ಸೋಕ್ಕಾಗತ್ತಾ? ಡೇ ಟು ಡೇ ಆ್ಯಕ್ಟಿವಿಟಿ ಮಾಡಬೇಕು. ಸೊ ಆ ಮಾತ್ರೆಯಿಂದ ಈಗ ನಡೀತಾ ಇರೋದು. ಪ್ರಾಬಬ್ಲಿ ಆದಷ್ಟು ಬೇಗ ಇದು ಸಾಲ್ವ್ ಆಗುತ್ತೆ ಅಂತ ಹೋಪ್ ಮಾಡ್ತೀನಿ. ನೀವು ಪ್ರೇ ಮಾಡಿ ಇದು ಬೇಗ ಸಾಲ್ವ್ ಆಗುತ್ತೆ ಅಂತ. ದಿಸ್ ಈಸ್ ವೈ ಐ ವೆಂಟ್ ಫಾರ್ MRI ಸ್ಕ್ಯಾನು. ಅಂದರೆ ಬೇಸಿಕಲಿ ಏನು ಗೊತ್ತಾ, ನಾವು ಜಿಮ್ಮೆಲ್ಲ ಮಾಡ್ತೀವಲ್ಲ, ನೋವನ್ನ ತಡ್ಕೊಳ್ಳೋ ತಾಕತ್ತಿರುತ್ತೆ. ಬಟ್ ಈ ನೋವು ಹೇಗೆ ಅಂದರೆ, ಫುಲ್ ರೈಟ್ ಸೈಡ್ ಇಲ್ಲಿಂದ ಫುಲ್ ನೋವು ಆಗಿ ಸ್ಟಾರ್ಟ್ ಆಗಿ, ಕೆಲವರು ಹೇಳಿದ್ದಾರೆ ಕ್ಲಸ್ಟರ್ ಹೆಡ್ಡೇ, ಕೆಲವರು ಸೈನಸ್, ಮೈಗ್ರೇನ್, ಒಂದೊಂದು ಡಾಕ್ಟರ್ ಒಂದೊಂದು ಹೇಳ್ತಿದ್ರು. ಐ ಮೀನ್, ಇಫ್ ಯು ಗೈಸ್ ಹ್ಯಾವ್ ಎಕ್ಸ್ಪೀರಿಯನ್ಸಸ್ ಹೇಳಿ, ಕಮೆಂಟ್ ಮಾಡಿ. ಆರ್ ಇಫ್ ಯು ನೋ ಎನಿ ಡಾಕ್ಟರ್ ಹೂ ಐ ಕ್ಯಾನ್ ಕನ್ಸಲ್ಟ್, ಅದು ಸಹ ಹೇಳಿ. ದಿಸ್ ಈಸ್ ದ ಇಶ್ಯೂ. ಆ್ಯಂಡ್ ಸೂಪರ್ ಟಯರ್ಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ BMS ಕಾಲೇಜ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದರು, ತುಂಬ ಖುಷಿ ಆಯಿತು. ಇಟ್ ವಾಸ್ ಅಮೇಝಿಂಗ್ ಫನ್. ಬಾಡಿ ಕಾಂಪಿಟೇಷನ್ ನೋಡಿ ಎಲ್ಲ ನನಗೆ ಕಾಲೇಜಿಂದ ನೆನಪಾಗ್ಬಿಟ್ಟಿದೆ, ನಾನು ಕಾಂಪೀಟ್ ಮಾಡಿರೋದೆಲ್ಲ. ಹಾಗೆಲ್ಲಾಗಿ ಈಗ ಫೈನಲಿ ಹೋಗ್ತಾ ಇದ್ದೇವೆ. ಆ್ಯಂಡ್ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ದೇವೆ ಯಾವಾಗಲೂ ಥರ. ಓಕೆನಾ? ಹೋಪ್ಫುಲಿ ನೀವು ವ್ಲಾಗ್ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ವ್ಲಾಗ್ ಎಂಜಾಯ್ ಮಾಡಿದರೆ ಲೈಕ್ ಮಾಡಿ. ಆ್ಯಂಡ್ ಇದೇ ಥರದ ವ್ಲಾಗ್ಸ್ ಬೇಕು, ಗಮ್ಮತ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಬಾಯ್. ಸಿ ಯು.